ರಾಷ್ಟ್ರಕ್ರಾಂತಿ ನ್ಯೂಸ್ ವಿಶೇಷ ವರದಿಗೆ ಸ್ವಾಗತ. ಹಸಿದ ಹೊಟ್ಟೆಗಳ ಮೇಲೆ ವಾರ್ಡನ್ ದರ್ಪ. ಕಂದಕಲ್ಲು ಮುರಾರ್ಜಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ. ಬಡ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಾದ ವಸತಿ ಶಾಲೆ ಇಂದು ಸಮಸ್ಯೆಗಳ ಕೂಪವಾಗಿದೆ. ಸರಿಯಾದ ಊಟವಿಲ್ಲ, ಕುಡಿಯಲು ಸ್ವಚ್ಛ ನೀರಿಲ್ಲ. ಇಲ್ಲಿ ಅಕ್ಷರ ಕಲಿಸಬೇಕಾದ ಶಿಕ್ಷಕನೇ ಕುಬೇರನಂತೆ ದರ್ಪ ತೋರುತ್ತಿದ್ದಾನೆ ಎಂದು ವಿದ್ಯಾರ್ಥಿಗಳು ಕಣ್ಣೀರಿಡುತ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸ್ಥಿತಿ ಅಧೋಗತಿಗೆ ತಲುಪಿದೆ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಮಕ್ಕಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳನ್ನ ನೋಡುವುದಾದ್ರೆ, ಆರೋಗ್ಯದ ಮೇಲೆ ಹಲ್ಲೆ, ಶುದ್ಧ ಕುಡಿಯುವ ನೀರಿಲ್ಲದೆ ವಿದ್ಯಾರ್ಥಿಗಳು ಕಜ್ಜಿ, ಜ್ವರ ಮತ್ತು ನೆಗಡಿಯಂತಹ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಇನ್ನು ಪಾಳು ಬಿದ್ದ ವ್ಯವಸ್ಥೆ, ಶೌಚಾಲಯಗಳು ಗಬ್ಬೆತ್ತು ನಾಡ್ತಾ ಇದೆ, ಕಿಟಕಿ ಬಾಗಿಲುಗಳು ಮುರಿದು ಬಿದ್ದಿದೆ, ನೀರು ನಿಂತು ಗುಂಡಿಗಳಾಗಿದೆ. ಇವುಗಳನ್ನ ಸ್ವಚ್ಛಗೊಳಿಸುವ ಕನಿಷ್ಠ ಸೌಜನ್ಯವೂ ಕೂಡ ಆಡಳಿತ ಮಂಡಳಿಗಿಲ್ಲ. ಹಾಗಿದ್ರೆ ಅನುದಾನ ಎಲ್ಲಿಗೆ ಹೋಗ್ತಾ ಇದೆ? ಸರ್ಕಾರ ನೀಡುವ ಅನುದಾನದಲ್ಲಿ ಸರಿಯಾದ ಊಟ, ತಿಂಡಿ ಮತ್ತು ನೀರು ಕೇಳಿದ್ರೆ ವಾರ್ಡನ್ ಮತ್ತು ಶಿಕ್ಷಕರು ಧಮಕಿ ಹಾಕ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮನುಷ್ಯರು ದಿನಕ್ಕೆ 5 ರಿಂದ 6 ಲೀಟರ್ ನೀರು ಕುಡಿಬೇಕಂತ ಇಲ್ಲೇ ನಮ್ಮ ಲೆಕ್ಚರ್ಸ್ಗಳು ಹೇಳ್ತಾರೆ. ಆದ್ರೆ ಕುಡಿಯೋಕೆ ನೀರಿಲ್ಲ. 5-6 ಲೀಟರ್ ಬಿಡಿ, ಸಾಯಂಕಾಲ ಒಂದೇ ಕ್ಯಾನ್ ತರೋದು. ದಿನಕ್ಕೊಂದು ಕ್ಯಾನ್ನಾಗ ಎಲ್ಲರೂ ಅಂದ್ರೆ ಸ್ವಲ್ಪ ಎಷ್ಟೆಷ್ಟು ಕುಡಿಬೋದು? ಸ್ವಲ್ಪ ಒಂದು ಗ್ಲಾಸ್ ಕುಡಿಬೋದು. ದಿನಕ್ಕೊಂದು ಗ್ಲಾಸ್ ಕುಡಿದ್ರೆ ಆರೋಗ್ಯ ಕರೆಕ್ಟ್ ಇರುತ್ತಾ? ಊಟ ಚೆನ್ನಾಗಿರಲ್ಲ. ಊಟ ಚೆನ್ನಾಗಿರಲ್ಲ ಅಂದ್ಮೇಲೆ ಎಲ್ಲಿ ಹೋಗಿ ಮಾಡ್ಬೇಕು? ಊಟ ಹೊರಗಂತರೂ ಬಿಡಲ್ವಾ? ಒಳಗೆ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು? ಅದನ್ನ ನಮಗೆ ಬೇಕಾಗಿದ್ದು ನಾವು ಪಡ್ಕೋಬೇಕಂದ್ರೆ ಏನು ಮಾಡಬೇಕು? ಸಮಸ್ಯೆಗಳನ್ನ ಕೇಳ್ತೀವಿ, ಎಷ್ಟೋ ಸಲ ಕೇಳಿದ್ದೀವಿ, ಸಾಲ್ವ್ ಮಾಡಿಲ್ಲ. ಪರೀಕ್ಷೆಗೆ ಕೇವಲ 2 ತಿಂಗಳು ಮಾತ್ರ ಬಾಕಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಓದೋದಾದ್ರೂ ಹೇಗೆ? ನಮ್ಮ ಭವಿಷ್ಯದ ಜೊತೆ ಶಿಕ್ಷಕರು ಚೆಲ್ಲಾಟವಾಡ್ತಾ ಇದ್ದಾರೆ. ಗರ್ಲ್ಸ್ ಅಷ್ಟೇ UPS CPS ಈಗ ಅವ್ರಷ್ಟೇ ಓದಾಕತ್ತಾರ ಸರ್. ನಾವ್ ಯಾರು ಓದಾಕತ್ತಿಲ್ಲ. ಅವ್ರಿಗಷ್ಟೇ UPS ರೆಡಿ ಮಾಡ್ಕೊಟ್ಟಾರ ಸರ್. ನಾವೆಲ್ಲ ಗುಡ್ ಲೈಟ್ ಆಗಿ ಓದಾಕತ್ತೀವಿ. ಯಾರಂದ್ರೆ ಇಲ್ಲ ಸರ್, ನಮಗೆ ಲೈಟ್ ಇಲ್ಲ, ಕರೆಂಟ್ ಹೋತಂದ್ರೆ ಸುಮ್ಮನೆ ಎಲ್ಲ ಹಂಗ. ನೊಂದ ವಿದ್ಯಾರ್ಥಿಗಳ ಗೋಳಾಟ ಕೇಳೋರು ಯಾರು? ಸುದ್ದಿವಾಹಿನಿ ನ್ಯೂಸ್ ಜೊತೆ ಮಾತನಾಡಿದ ವಿದ್ಯಾರ್ಥಿಗಳು ವಾರ್ಡನ್ ಮತ್ತು ಸಂಬಂಧಪಟ್ಟ ಮೇಲಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಕುಬೇರ ವಾರ್ಡನ್ ದರ್ಪಕ್ಕೆ ಬ್ರೇಕ್ ಹಾಕಿ ಮಕ್ಕಳಿಗೆ ನ್ಯಾಯ ಒದಗಿಸಬೇಕಾಗಿದೆ. ಪ್ರದೀಪ್ ಕುಮಾರ್ ಸಿ, ಕೊಟ್ಟೂರು ತಾಲೂಕು. ರಾಷ್ಟ್ರಕ್ರಾಂತಿ ನ್ಯೂಸ್, ನಾವು ನಿಮ್ಮೊಂದಿಗೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ.